ಜಗತ್ತಿನ ಶ್ರೇಷ್ಠ ಮಹಾಕಾವ್ಯ ಮಹಾಭಾರತ. ಈ ಕಾವ್ಯದ ಒಡಲಿನಿಂದ ಸಾವಿರಾರು ಕಥೆ, ಕಾದಂಬರಿ ಹಾಗೂ ನಾಟಕಗಳು ಮೂಡಿಬಂದಿವೆ. ಇದು ಬರೀ ಇತಿಹಾಸ ಅಥವಾ ಪುರಾಣವಲ್ಲ. ಇದು ಭಾರತೀಯ ಸಂಸ್ಕೃತಿಯನ್ನು ಅನಾವರಣಗೊಳಿಸುವ ನಿಮ್ಮೆಲ್ಲರ ಕಥೆ. ಕುರುಕ್ಷೇತ್ರ ಯುದ್ಧಾನಂತರದ ಸನ್ನಿವೇಶದ ಎಳೆಯವನ್ನು ಇಟ್ಟುಕೊಂಡು ನಮ್ಮ ಹಿರಿಯ ಕವಿ, ನಾಟಕಕಾರರಾದ ದಿವಂಗತ ಎಚ್.ಎಸ್. ವೆಂಕಟೇಶಮೂರ್ತಿಯವರು ರಚಿಸಿದ ಉರಿಯ ಉಯ್ಯಾಲೆ ಎಂಬ ನಾಟಕದಲ್ಲಿ ಪಂಚಪಾಂಡವರ ಪತ್ನಿ ದ್ರೌಪದಿಯ ಮಾನಸಿಕ ತುಮುಲವನ್ನು ಆಧುನಿಕ ದೃಷ್ಟಿಕೋನದ ಪರಿಪ್ರೇಕ್ಷ್ಯದಲ್ಲಿ ಬಿಂಬಿಸುತ್ತಾರೆ. ಕೆಲವು ದಿನಗಳ ಹಿಂದೆ ಧಾರವಾಡದ ಅಭಿನಯ ಭಾರತಿ ತಂಡದವರು ಈ ಕೃತಿಯನ್ನು ಖ್ಯಾತ ನಿರ್ದೇಶಕ ಶ್ರೀಪತಿ ಮಂಜನಬೈಲು ಅವರ ನಿರ್ದೇಶನದಲ್ಲಿ ಶ್ರೀಮತಿ ಜ್ಯೋತಿ ಪುರಾಣಿಕ್ ದೀಕ್ಷಿತ್ ಅವರ ತಾದಾತ್ಮ್ಯ ಅಭಿನಯದಲ್ಲಿ ಈ ನಾಟಕವನ್ನು ಧಾರವಾಡದಲ್ಲಿ ಪ್ರದರ್ಶಿಸಿದಾಗ ಮೂಡಿದ ಮತ್ತು ನಾನು ನೋಡಿದ ನಂತರ ನನ್ನಲ್ಲಿ ಮೂಡಿದ ಪ್ರಾಮಾಣಿಕ ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬಯಸುತ್ತೇನೆ. ನಾನು ಶ್ರೀ ಜಯತೀರ್ಥ ಜಾಗೀರ್ದಾರ್, ನಿವೃತ್ತ ಗ್ರಾಮೀಣ ಬ್ಯಾಂಕ್ ಅಧಿಕಾರಿ ಹಾಗೂ ಧಾರವಾಡದ ಸಂಸ್ಕೃತಿ ಮತ್ತು ಸಾಹಿತ್ಯ ಪ್ರಿಯ ಅಭಿನಯ ಭಾರತೀಯ ಸಂಚಾಲಕರಲ್ಲಿ ಒಬ್ಬ. ಕುರುವಂಶದ ದುರುಳರ ಅಟ್ಟಹಾಸದ ಬೆಂಕಿಯಲ್ಲಿ ಬೆಂದು ಪಾಂಡವರ ಅಸಹಾಯಕತೆಯ ದಟ್ಟ ನೆರಳಿನಲ್ಲಿ ನರಳುವ ಪಾಂಚಾಲಿಯ ಬದುಕು ಜೀವನ ಜೋಕಾಲಿಯಾಗದೆ ಉರಿಯ ಉಯ್ಯಾಲಿಯಾಗುತ್ತದೆ. ಪಗಡಿ ಆಟದ ಜೂಜಿನ ಕಾರ್ಮೋಡದಲ್ಲಿ ಬಿಚ್ಚಿದ ದ್ರೌಪದಿಯ ಮುಡಿಯು ಮಹಾಭಾರತದ ಯುದ್ಧ ಭೂಮಿಯಲ್ಲಿ ದುಶ್ಯಾಸನನ ಕರುಳು ಬಗಿದು ಬಾಚಣಿಕೆಯನ್ನಾಗಿ ಮಾಡಿಕೊಂಡು ಮುಡಿ ಕಟ್ಟಿದಾಗ ಮಹಾಭಾರತದ ಕತೆ ಮುಗಿಯುತ್ತದೆ. 90 ನಿಮಿಷಗಳ ಕಾಲ ಒಬ್ಬರೇ ಈ ಭಾವನೆಗಳ ಏರಿಳಿತಗಳನ್ನು ಬಿಂಬಿಸುತ್ತಾ ಸುದೀರ್ಘ ಸಂಭಾಷಣೆಯ ಅರ್ಥವಂತಿಕೆಯನ್ನು ಪ್ರೇಕ್ಷಕರ ಮನಕ್ಕೆ ಮೂಡುವಂತೆ ತಲುಪಿಸುವುದು ಸುಲಭದ ಮಾತಲ್ಲ. ಈ ಸವಾಲಿನ ಕಾರ್ಯವನ್ನು ದಿಟ್ಟತನದಿಂದ ಎದುರಿಸಿ ಶ್ರೀಮತಿ ಜ್ಯೋತಿ ಪುರಾಣಿಕ್ ದೀಕ್ಷಿತ್ ಅವರು ತಮ್ಮ ಪಾತ್ರವನ್ನು ಸಮರ್ಥವಾಗಿ ಬಿಂಬಿಸಿದರು. ದ್ರೌಪದಿಯು ಪಂಚಪಾಂಡವರೊಡನೆ ಸಹಬಾಳ್ವೆ ನಡೆಸಿ ಅವರವರ ಭಾವಕ್ಕೆ ತಕ್ಕಂತೆ ಕುಣಿದು ಜೀವನದ ಸಂಧ್ಯಾಕಾಲದಲ್ಲಿ ಆಶಾ ಆಮಿಷಗಳನ್ನು ಹತ್ತಿಕ್ಕಿ ನಿರಾಶೆಯ ಕಾರ್ಮೋಡದ ನೆರಳಿನಲ್ಲಿ ತನ್ನ ಹತಾಶೆಯ ಅಗ್ನಿಯನ್ನು ಸ್ಫೋಟಗೊಂಡು ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬ ನೋಡುತ್ತಾ ದ್ರೌಪದಿ ನೀನು ಮುದುಕಿಯಾದೆ ಎಂಬ ಗೇಲಿ ಮಾತುಗಳಲ್ಲಿ ತನ್ನ ಸಂಕೀರ್ಣ ಸ್ಥಿತಿಯನ್ನು ಅನಾವರಣಗೊಳಿಸುತ್ತಾಳೆ. ನಾಟಕದುದ್ದಕ್ಕೂ ತನ್ನ ವ್ಯಂಗ್ಯ ನುಡಿಗಳ ಬಾಣ ಬೀಸುತ್ತಾ ಮಹಾಭಾರತದ ಹಿರಿಯ ಕಿರಿಯರೆಲ್ಲರ ವೈಫಲ್ಯವನ್ನು ಜಾಲಾಡುತ್ತಾ ಪ್ರೇಕ್ಷಕರನ್ನು ಉಸಿರು ಬಿಗಿ ಹಿಡಿದು ಕೂಡುವಂತೆ ಮಂತ್ರಮುಗ್ಧಗೊಳಿಸುತ್ತಾಳೆ. ಅತಿ ಸರಳವಾದ ರಂಗಸಜ್ಜಿಕೆ, ಅರ್ಥಪೂರ್ಣ ಹಿನ್ನೆಲೆ ಸಂಗೀತ ಇದ್ದರೂ ಭಾವಲೋಕವನ್ನು ಪ್ರೇಕ್ಷಕರಲ್ಲಿ ನಿರ್ಮಿಸುವಲ್ಲಿ ಈ ನಾಟಕ ಅತ್ಯಂತ ಯಶಸ್ವಿಯಾಗುತ್ತದೆ. ಇಂತಹ ಅದ್ಭುತ ಮಹಾಕಾವ್ಯವನ್ನು ರಂಗದ ಮೇಲೆ ಮತ್ತೊಮ್ಮೆ ನೋಡುವ ಸದಾವಕಾಶವನ್ನು ಬೆಂಗಳೂರಿನ ರಂಗಪ್ರಿಯರು ಸದ್ಯದಲ್ಲೇ ಪಡೆಯಲಿದ್ದಾರೆ. ಇದೊಂದು ಅದ್ಭುತ ಅನುಭವ. ಆಧುನಿಕ ಯುಗದ ಪ್ರತಿ ಮಹಿಳೆಯ ಪ್ರತಿಬಿಂಬ. ಯಾಂತ್ರಿಕ ಜೀವನದ ಕುಲುಮೆಯಲ್ಲಿ ಬೇಯುತ್ತಿರುವ ಎಲ್ಲ ಮಹಿಳೆಯರಿಗೂ ಇದೊಂದು ಜೀವನದ ಪಾಠ. ಎಲ್ಲರೂ ತಪ್ಪದೆ ನೋಡಿರಿ ಮತ್ತು ಆ ಸವಿಯನ್ನು ಸವಿಯಿರು ಎಂದು ಆಶಿಸುತ್ತೇನೆ. ನಮಸ್ಕಾರ.